ಪ್ರಮುಖವಾಗಿ ಬಾಣಂತಿಯರ ಸಾವು, ಬಾಣಂತಿಯರ ಸಾವನ್ನು ಸಮರ್ಥಿಸ್ಕೊಳ್ಳುವಂಥ, ಬಾಣಂತಿಯರ ಸಾವುಗಳನ್ನು ಸಮರ್ಥಿಸ್ಕೊಳ್ಳುವಂಥ ಒಬ್ಬ ಆರೋಗ್ಯ ಸಚಿವರು, ಒಂದು ಸರ್ಕಾರ, ಅವರ ಅಸಹಾಯಕತೆ. ನಾನು ಏನು ಮಾಡಲಿ, ಇಂಥ ವಿಷಭರಿತ ಏನು ಒಂದು ಔಷಧಿಗಳನ್ನು ತಡೆಗಟ್ಟಲು ನನ್ನ ಕೈನಲ್ಲಿ ಆಗಿಲ್ಲ ಅಂತ ಅವರೇ ಸ್ವತಃ ಸದನದಲ್ಲಿ ಒಪ್ಕೊಂಡಿದ್ದಾರೆ. ಎಲ್ಲ ವಿಚಾರದಲ್ಲೂ, ವೈದ್ಯರ ವಿಚಾರದಲ್ಲಿ, ಟ್ರಾನ್ಸ್ಫರು, ಪ್ರಮೋಷನ್ನು, DPC, ಔಷಧಿ ಕೊಂಡ್ಕೊಳ್ಳೋದ್ರಲ್ಲಿ, ಎಲ್ಲ ವಿಚಾರದಲ್ಲೂ ಅವರು ವಿಫಲರಾಗಿರೋದನ್ನು ಭಾಳ ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಈ ಕೊಲೆಗಡಕ ಸರ್ಕಾರ ಏನು ನೇರವಾಗಿ ಗರ್ಭಿಣಿಯರ ಕೊಲೆಯನ್ನು ಮಾಡೋದು ಈ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ ಅನ್ನೋಂಥದ್ದು ಇವತ್ತು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದು ಆಗ್ತಿದೆ. ಒಂದು. ಎರಡನೇದು ವಕಫ್ ವಿಚಾರದಲ್ಲಿ, ವಕ್ಫಿನ ವಿಚಾರದಲ್ಲಿ ಏನು ಸರ್ಕಾರ ಗೆಜೆಟನ್ನು ಹಿಂದೆ ಪಡಿತೀರಾ ಅಂತ ಕೇಳಿದ್ರೆ ಹಿಂದೆ ಪಡೆಯಲ್ಲ. ಕೇವಲ ನೋಟಿಸನ್ನು ಹಿಂದೆ ಪಡೆಯೋದ್ರಿಂದ ಏನು ಪ್ರಯೋಜನ ಇದೆ? ಈ ರೀತಿ ಮೊಂಡತನ, ರೈತ ವಿರೋಧಿ, ಜನ ವಿರೋಧಿ, ಎಲ್ಲ ದೇಗುಗಳ ವಿರೋಧಿಗಳಾಗಿರುವಂಥ ಈ ಕಾಂಗ್ರೆಸ್ ಸರ್ಕಾರ. ಮೂರನೇದು ಮೂಢ ವಿಚಾರ. ಇವತ್ತು ನಿಲುವಳಿ ಸೂಚನೆಯನ್ನು ಮೂಢ ವಿಚಾರದಲ್ಲಿ ಕೊಟ್ಟಿರುವಂಥದ್ದಿದೆ. ಈ ಮೂಢ ಚರ್ಚೆಗೆ ಇವತ್ತೇನು ಮುಖ್ಯಮಂತ್ರಿಗಳು ಇದು ನೇರವಾಗಿ ಕಳೆದ ಸದನದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶವೇ ಮಾಡಲಿಲ್ಲ. ಇವತ್ತು ಈ ವಿಚಾರದಲ್ಲಿ ಚರ್ಚೆ ಮಾಡುವಂಥದ್ದು ಆಗ್ತಿದೆ. ಹಾಗಾಗಿ ಹೇಗಾರು ಮಾಡಿದ್ರಿಂದ ತಪ್ಪಿಸ್ಕೋಬೇಕು ಅನ್ನುವಂಥದ್ದು ಅವರ ಮನಸ್ಥಿತಿಯಾಗಿದೆ. ಒಟ್ಟಾರೆ ಉತ್ತರ ಕರ್ನಾಟಕದ ವಿಚಾರದಲ್ಲೂ ಸ್ಪಷ್ಟತೆ ಇಲ್ಲದ ಕಾರಣ ಕಳೆದ ಸದನದಲ್ಲಿ ಏನು ಕಳೆದ ವರ್ಷದಲ್ಲಿ ಏನು ಭರವಸೆ ಕೊಟ್ಟಿದ್ರು, ಆ ಅಶ್ಯೂರೆನ್ಸ್ ಏನು ಕೊಟ್ಟಿದ್ರು, ಅದನ್ನು ಸಹ ಇವತ್ತವರೆಗೂ ಏನೂ ಈಡೇರಿಸಿಲ್ಲ. ಹಾಗಾಗಿ ಅವರಿಗೆ ಮುಜುಗರ. ಈ ಮುಜುಗರವನ್ನು ತಪ್ಪಿಸ್ಕೊಳ್ಳಿಕ್ಕೆ ಇವತ್ತು ವಿನಾಕಾರಣವಾಗಿ ಆಡಳಿತ ಪಕ್ಷ ಯಾವೊಂದು ಶಿಸ್ತಿಲ್ಲದೆ ಸದನದ ಒಳಗೆ ಏಕಾಏಕಿ ಏನು ಗೊಂದಲ ನಿರ್ಮಾಣ ಮಾಡಿ ಈ ಸದನವನ್ನು ನಡೆಯೋದ ರೀತಿಯಲ್ಲಿ ಯಾವುದಕ್ಕೂ ಉತ್ತರ ಸಿಗಬಾರ್ದು, ಯಾವುದೇ ತಾರ್ಕಿಕ ಅಂತ್ಯ ಕಾಣಬಾರ್ದು ಅನ್ನೋಂಥ ಉದ್ದೇಶದಲ್ಲಿ ಗೊಂದಲ ನಿರ್ಮಾಣ ಮಾಡಿರುವಂಥ ಈ ಭ್ರಷ್ಟ ಕಾಂಗ್ರೆಸ್, ಜನವಿರೋಧಿ, ಕೊಲೆಗಡಕ ಸರ್ಕಾರವಾಗಿರುವಂಥದ್ದು ಕಾಂಗ್ರೆಸ್. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷನೇ ದಲಿತ ವಿರೋಧಿ ಅನ್ನುವಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅನ್ನೋಂಥದ್ದು ಎಲ್ಲ ವಿಚಾರ, ಅವರ ಸಾವಿನ ಸಂದರ್ಭದಿಂದ ಹಿಡಿದು ಅವರ ಎಲ್ಲ ಪುಣ್ಯ ಸ್ಥಳಗಳನ್ನು ಅಭಿವೃದ್ಧಿಯನ್ನು ಮಾಡದೆ, ಅವ್ರಿಗೆ ಯಾವುದೇ ರೀತಿ ಗೌರವ ಕೊಡದೆ, ಅವರನ್ನು ಸೋಲಿಸಿ, ಕಡೆಗಣಿಸಿ, ಅವಮಾನಿಸಿದಂಥವರು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಈ ರೀತಿ ಸುಳ್ಳು ಆಪಾದನೆಗಳನ್ನು ಮಾಡ್ತಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಒಟ್ಟಾರೆ ಏನಾರು ಮಾಡಿ ಇವರು ಅಲ್ಲ ಸಲ್ಲದ ಆಪಾದನೆಯನ್ನು ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಉದ್ದೇಶವಾಗಿದೆ. ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡಲಿಕ್ಕೆ ಇವತ್ತು ಜನ ಬಹಳ ದೊಡ್ಡ ಬಹುಮತ ಕೊಟ್ಟಿದ್ದಾರೆ. ಈ ಬಹುಮತ ಕೊಟ್ಟಿರುವಂಥ ಈ ಆಧಾರವಾಗಿ ಒಳ್ಳೆ ಆಡಳಿತವನ್ನು ಕೊಡಲಿಕ್ಕೆ ಒಳ್ಳೆ ಆಡಳಿತ ಕೊಡಲಿಕ್ಕಾಗಿಲ್ಲ. ಅಭಿವೃದ್ಧಿ ಶೂನ್ಯ ಕೊಟ್ಟಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಆಗಿದೆ. ಅದನ್ನು ಇವತ್ತು ಸಂಪೂರ್ಣವಾಗಿ ಬಯಲಿಗೆಳೆಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದನ್ನು ಹೇಗಾರ ಉತ್ತರ ಕೊಡೋದ್ರಿಂದ ತಪ್ಪಿಸ್ಕೋಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಆ ಮಂತ್ರಿನೂ, ಆರೋಗ್ಯ ಸಚಿವ ಇವತ್ತು ಕೊಲೆಯನ್ನು ಮಾಡೋದ್ರಲ್ಲಿ ಅವರೇ ಮುಂಚೂಣಿಯಲ್ಲಿರುವಂಥದ್ದು. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ, ಅವ್ರನ್ನ ವಜಾ ಮಾಡಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಆಗಿತ್ತು. ಹಾಗಾಗಿ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ, ನಾನು ಏನು ಮಾಡಲಿ, ನಾನು ಅಸಹಾಯಕ ಅನ್ನೋವಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇವೆಲ್ಲ ಕಾರಣದಲ್ಲೂ ಹೇಗಾರ ಮಾಡಿ ಮುಚ್ಚಾಕೋಬೇಕು ಅನ್ನೋಂಥದ್ದು ಕಾಂಗ್ರೆಸ್ ಪಕ್ಷದ ಉದ್ದೇಶವಾಗಿತ್ತು. ಇದನ್ನು ಹೇಗಾರ ತಡಿಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮಗೆ ಯಾವುದೇ ರೀತಿಯಾದಂಥ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೊಡದೆ ಗೊಂದಲ ನಿರ್ಮಾಣ ಮಾಡಿರುವಂಥ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಖಂಡಿಸ್ತೇವೆ. ನೋಡಿ, ಅವರೇ ಒಪ್ಕೊಂಡ್ರು, ಟ್ರಾನ್ಸ್ಫರ್ ಮಾಡಲಿಕ್ಕೆ ಕೌನ್ಸಿಲಿಂಗ್ ಮೂಲಕ ಮಾಡಲಿಲ್ಲ ಅಂತ ಒಪ್ಕೊಂಡ್ರು. ಎರಡನೇದು DPC ಮಾಡಿಲ್ಲ ಅಂತ ಒಪ್ಕೊಂಡ್ರು. ಔಷಧಿ ಪ್ರೊಕ್ಯೂರ್ಮೆಂಟ್ ಮಾಡೋದ್ರಲ್ಲಿ ಆಗಿಲ್ಲ ಅಂತ ಒಪ್ಕೊಂಡ್ರು. ಮುಂದಕ್ಕೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಎಲ್ಲ ಮುಂದಕ್ಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. 4, ನಾನೇನು ಮಾಡಲಿ, ಅಸಹಾಯಕ, ವಿಷವನ್ನು ಆಲ್ರೆಡಿ ನಮ್ಗೆ ಗೊತ್ತಿದ್ರು ಉಣಿಸಿದ್ದೀವಿ, ಅವ್ರು ಕೊಟ್ಟಿದ್ದೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ನಾನೇನು ನಿರ್ವಹಣೆ ಮಾಡೋಕ್ಕೆ ಅಸಹಾಯಕ ಅಂತ ವ್ಯಕ್ತಪಡಿಸಿದ್ದಾರೆ. ಏನಾರು ಒಂದು ನಾನು ಈ ರೀತಿ ಮಾಡಿದ್ದೀನಿ, ಖರ್ಚು ಮಾಡಿದ್ದೀನಿ ಅಂತ ಯಾವುದ್ರಲ್ಲೂ ಸ್ಪಷ್ಟತೆ ಇಲ್ಲ. ಈ ರೀತಿ ತೆಳ್ಳಿ ಹಾಕುವಂಥದ್ದು. NSQF ಬಗ್ಗೆ ಅವರೇ ಏನು ಹೇಳಿದ್ರು, NSQF ಅಪ್ರೂವ್ ಆಗಿದ್ರು, ಅದ್ರೂ ಈ ರೀತಿ ಸಪ್ಲೈ ಆಗಿದೆ. ಈ ರೀತಿ ಒಂದು ಗುಣಮಟ್ಟ ಮತ್ತು ಒಂದು ಸ್ಪಷ್ಟತೆ ಇಲ್ಲದೆ ಒಂದು ಇಲಾಖೆನ ನಿರ್ವಹಣೆ ಮಾಡೋಕ್ಕೆ ಒಂದು ಹಿರಿಯರಾಗಿರುವಂಥ ವ್ಯಕ್ತಿ, ಹಿರಿಯ, ಈಗ 7ನೇ ಬಾರಿ ಶಾಸಕ ಆಗಿರೋಂಥವ್ರು, 7ನೇ ಬಾರಿ ಶಾಸಕನಾಗಿರೋಂಥವ್ರು, 6ನೇ ಬಾರಿ ಆಗಿರೋಂಥ ವ್ಯಕ್ತಿ, 2ನೇ ಬಾರಿ ಸಚಿವರಾಗಿರೋಂಥವ್ರು, ಇವರು KPCC ಅಧ್ಯಕ್ಷ ಆಗಿರೋನು. ಅಸಹಾಯಕತೆ, ಏನಾರೋ ಒಂದು ಸ್ಪಷ್ಟತೆ, ನಿರ್ದಿಷ್ಟವಾಗಿ ಮಾತಾಡೋಂಥ ಏನಾರು ಸ್ಪಷ್ಟತೆ ಕಂಡಿದೆಯಾ?
ಇಂಥವ್ರು ಅವ್ರು ಬಿಡಿ ವೈಯಕ್ತಿಕ ವಿಫಲತೆ ಆಗಲಿ, ಆದರೆ ರಾಜ್ಯದ ಜನರು ಇವತ್ತು ಮನೆ ಸರ್ವನಾಶವನ್ನು ಮಾಡಿದ್ದಾರೆ. ಆ ಮನೆ ಮಕ್ಕಳು ಏನಾಗಬೇಕು ಅಂತ ನೋಡಿ. ಒಂದು ಸಾವಾದಾಗ ಪೋಸ್ಟ್ಮಾರ್ಟಮ್ ಆಗಬೇಕಾ ಬೇಡವಾ? ಯಾವ ಕಾರಣದಲ್ಲಿ ಸತ್ತಿದ್ದಾರೆ ಅಂತ. ಅಲ್ಲಿ ಏನು ಒಂದು ಲೆಪ್ಟೋಸ್ಪೈರಸಿಸ್, ಏನು ಒಂದು ರ್ಯಾಟ್ ಫೀವರಿಂದ ತೀರೋಗಿರೋದು ಅಂತನೂ ಅಲ್ಲಿ ಬಳ್ಳಾರಿನಲ್ಲಿ ವ್ಯಕ್ತವಾಗಿದೆ. ಅಂದರೆ ಹಾಸ್ಪಿಟ್ಲು ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಯೋಚನೆ ಮಾಡಿ. ಇವರು ಸುಖದಲ್ಲಿ ಎಲ್ಲವನ್ನೂ ಸಮರ್ಥನೆ ಮಾಡ್ಕೋತಿರು. ಮೊದಲೇನು ಒಂದು 5 ರೂಪಾಯಿ ಜಾಸ್ತಿ ಆದ್ರೇನು, 10 ರೂಪಾಯಿ ಜಾಸ್ತಿ ಆದ್ರೇನು, ಯೂಸರ್ ಚಾರ್ಜ್ ಜಾಸ್ತಿ ಆದ್ರೇನು, ಏನಾರು ಮಾತಾಡಿದ್ರೆ ಯೂಸರ್ ಚಾರ್ಜು ಮಾಡಲ್ಲ ಅಂತ ಹೇಳಿದರು, ಮಾಡಿದ್ದಾರೆ. ಅದ್ರ ಬಗ್ಗೆ ಏನಾರು ಮಾತಾಡಿದ್ರ? ಒಂದೇ ಒಂದು ಅವ್ರು ಏನು ಹೇಳಿದರು, ಫ್ಲೋರ್ ಆಫ್ ದ ಹೌಸ್ನಲ್ಲಿ ಪರಿಷತ್ನಲ್ಲಿ 500 ಔಷಧಿ ಲಭ್ಯತೆ ಇದೆ ಅಂತ. 500 ಔಷಧಿ ಇತ್ತಾ? 256. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ನಾವು ಯಾವುದು ಮೇಲ್ನೋಟಕ್ಕೆ ತೇಲ್ಸೋಂಥ ಕೆಲಸ ಮಾಡಿಲ್ಲ. ಇವ್ರು ಬರೀ ಉತ್ತರ ಎಲ್ಲ ತೇಲ್ಸೋಂಥದ್ದು. ಆ ಕಾರಣ, ಈ ಕಾರಣ, ಈ ಕಾರಣ, ಆ ಕಾರಣ ಕೊಡ್ತಾ ಹೋದ್ರು ಹೊರತು ಇವ್ರೇನು ಇಲ್ಲಿ ಸಂಪೂರ್ಣವಾಗಿ ಅವರ ಆಪಾದನೆ ಅವ್ರ ಮೇಲಿರೋದೇನು ಭಾಳ ಸ್ಪಷ್ಟವಾಗಿ ಹಣಕ್ಕಾಗಿ, ಭ್ರಷ್ಟಾಚಾರ ಅವರು ಬಯಸಿದ ಹಣ ಸಿಕ್ಕಿಲ್ಲದ ಕಾರಣ ಈ ರೀತಿ ಇಲಾಖೆನೇ ನಿರ್ನಾಮ ಮಾಡಿದ್ದಾರೆ. ಈ ರೀತಿ ಜನರ ಸಾವಿಗೆ ಕಾರಣಕರ್ತರ ಏನಾರು ಇದ್ದರೆ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಈ ಆರೋಗ್ಯ ಸಚಿವ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ. ಯಾವುದೇ ಕಾರಣದಲ್ಲೂ ಇವ್ರನ್ನ ಕ್ಷಮಿಸೋ ಪ್ರಶ್ನೆನೇ ಇಲ್ಲ, ಇವ್ರನ್ನ ಕ್ಷಮಿಸಲೂಬಾರ್ದು. ಇವ್ರು ಯಾವುದೋ ಕ್ಷಮೆಗೆ ಅರ್ಹ ಇಲ್ಲಂಥ ವ್ಯಕ್ತಿ ಏನಾರಿದ್ದರೆ ಈ ಆರೋಗ್ಯ ಸಚಿವ ಮತ್ತು ಈ ಕಾಂಗ್ರೆಸ್ ಸರ್ಕಾರ, ಈ ಸಿದ್ದರಾಮಯ್ಯನವರ ನೇತೃತ್ವದ ಜನ ವಿರೋಧಿ, ಬಡವರ ವಿರೋಧಿ ಸರ್ಕಾರವಾಗಿದೆ. ಹಾಗಾಗಿ ಇವೆಲ್ಲ ಕಾರಣದಲ್ಲೂ ನಾನು ಮಾತಾಡಬೇಕು ಅಂತಿದ್ದೆ, ಅವ್ರನ್ನ ಭಾಳ ಸ್ಪಷ್ಟವಾಗಿ ಕೇಳಬೇಕು ಅಂತಿದ್ದು ನಾನು. ಯಾಕೆಂದರೆ ಮೇಲ್ನೋಟಕ್ಕೇನು ಹೇಳಿಲ್ಲ, ನನ್ನ ಹತ್ರ ಭಾಳ ಸ್ಪಷ್ಟವಾಗಿ ಎಲ್ಲ ಆಧಾರ ಇಟ್ಕೊಂಡು ನಾನು ಮಾತಾಡ್ತಿದ್ದು. ಹಾಗಾಗಿ ನಾನು ಸ್ಪಷ್ಟತೆ ಸಂಖ್ಯೆ ಆಧಾರಿತವಾಗಿ ನಾನು ಕೇಳಿದ್ದಕ್ಕೆಲ್ಲ ಅವರು ಸ್ಪಷ್ಟ ಉತ್ತರ ಇರಲಿಲ್ಲ. ಹಾಗಾಗಿ ಇಂಥ ಕಾಂಗ್ರೆಸ್ ಸಚಿವರು, ಇಂಥ ಕಾಂಗ್ರೆಸ್ ಸರ್ಕಾರ ಜನವಿರೋಧಿಯಾಗಿದೆ. ಏನು ಅವರೇನು ಡಾಕ್ಟ್ರಾಗಿ ಅವರು ಏನು ಚಿಕಿತ್ಸೆ ಎಲ್ಲ ನಿರ್ವಹಣೆ ಮಾಡಬೇಕಿತ್ತು, ನಿರ್ವಹಣೆ ಮಾಡೋಕ್ಕೆ ಬರಲ್ಲ ಅಂದರೆ ಇನ್ಯಾವ ರೀತಿ ಇವರು ಸಚಿವರಾಗಿದ್ದಾರೆ? ನಿಜಕ್ಕೂ ದುಃಖಕರ. ಇವತ್ತಿನ ಕಾಲದಲ್ಲೂ ಆಸ್ಪತ್ರೆಯಲ್ಲಿ ಸಾವಾಗಿದೆ, ಹೊರಗಲ್ಲ. ಈವನ್ ಫೇಲ್ಯೂರ್ ಆಗಿದ್ರು, ಡಯಾಲಿಸಿಸ್ ಇರಲಿಲ್ವಾ ಅವ್ರನ್ನ ರಿವೈವ್ ಮಾಡಲಿಕ್ಕೆ? ಅವ್ರ ಹತ್ರ ಏನಾದ್ರು ಎಲೆಕ್ಟ್ರೋಲೈಟ್ಸ್ ಚೆಕ್ ಮಾಡಲಿಕ್ಕೆ ಲ್ಯಾಬ್ ವರ್ಕ್ ಆಗ್ತಿದೆಯಾ? ಒಂದೇ ಒಂದು ಲ್ಯಾಬ್, ಎಲೆಕ್ಟ್ರೋಲೈಟ್ ಟೆಸ್ಟ್ ಮಾಡಲಿಕ್ಕೆ ಏನಾರು ಇದೆಯಾ? ಏನು ಮಾಡಲಿಕ್ಕೆ ಏನೂ ಇಲ್ಲ ಅಲ್ಲಿ. ಇದು ನಿಜಕ್ಕೂ ಆಸ್ಪತ್ರೆಗಳನ್ನು ಶವಗಾರನ್ನಾಗಿ ಮಾಡಿದ್ದಾರೆ, ಶವಗಾರ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.